ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ ಪೇಜಲ್ಲಿ ತಮ್ಮನೇಲಿ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂತ. ಹೌದು, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಹಾಗೆ ಫೈನಾನ್ಷಿಯಲಿ ಗ್ರೋತ್ಗೆ ಕಾರಣ ಆಗುವಂಥ ಈ ಒಂದು ಶ್ಲೋಕನ ನಿಮಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದು ನಮ್ಮ ವಿಷ್ಣು ಸಹಸ್ರನಾಮದಲ್ಲೇ ಇದೆ. ವಿಷ್ಣು ಸಹಸ್ರನಾಮ ಅನ್ನೋದು ಒಂದು ದೊಡ್ಡ ಭಂಡಾರನೇ ಸರಿ ನಿಜವಾಗ್ಲೂ. ಯಾಕಂದರೆ ವಿಷ್ಣು ಸಹಸ್ರನಾಮದಲ್ಲಿ ಅದೆಷ್ಟೋ ಸಾವಿರ ಬೆನಿಫಿಟ್ಸ್ ಇದೆ. ಒಂದೊಂದು ಶ್ಲೋಕದಲ್ಲಿನೂ ಒಂದೊಂದು ಪರಿಹಾರ ಇದೆ. ಅದು ಭಯ ನಿವಾರಣೆಗೆ, ಆಮೇಲೆ ಸಾಲದಿಂದ ಮುಕ್ತಿ ಹೊಂದೋಕ್ಕೆ, ದುಸ್ವಪ್ನ ನಾಶಕ್ಕೆ, ಮಕ್ಕಳ ಚುರುಕುತನ ಮತ್ತು ಬುದ್ಧಿ ಹೆಚ್ಚಾಗಲಿಕ್ಕೆ, ಹಾಗೆ ಮಕ್ಕಳಲ್ಲಿ ಒಳ್ಳೆಯ ಸನ್ನಡತೆ ಸದ್ಬುದ್ಧಿ ಹೆಚ್ಚಾಗೋಕ್ಕೆ, ಹಾಗೆ ಮಕ್ಕಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಹಾಗೆ ಮೆಮೊರಿ ಪವರ್ ಜಾಸ್ತಿ ಆಗೋಕ್ಕೆ ಕೂಡ ಎಷ್ಟೋ ಪರಿಹಾರಗಳು ನಮ್ಮ ವಿಷ್ಣು ಸಹಸ್ರನಾಮದಲ್ಲಿನೇ ಇದೆ. ಈ ನಮ್ಮ ವಿಷ್ಣು ಸಹಸ್ರನಾಮ ಶ್ಲೋಕಗಳಲ್ಲೇ ನಮಗೆ ಪರಿಹಾರ ಅನ್ನೋದು ಸಿಗತ್ತೆ. ಹಾಗಾಗಿ ನಾನಿವತ್ತು ನಮ್ಮಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ನಾವು ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಯಾವ ಶ್ಲೋಕ ಹೇಳಬೇಕು ಅಂತ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ, ಆಗಿದ್ದರೆ ಈ ಒಂದು ಶ್ಲೋಕನ ಪಾರಾಯಣ ಮಾಡೋದ್ರಿಂದ ಯಾವೆಲ್ಲ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಈ ಶ್ಲೋಕನ ಪಾರಾಯಣ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗತ್ತೆ ಅನ್ನೋ ನಂಬಿಕೆ ಇದೆ. ಜೊತೆಗೆ ಮಾನಸಿಕ ಶಾಂತಿ, ಧೈರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೂ ಕೂಡ ಇದು ಸಹಕಾರಿಯಾಗಿದೆ. ಮುಖ್ಯವಾಗಿ ವಿಷ್ಣು ಮತ್ತು ಲಕ್ಷ್ಮಿಯ ಕೃಪೆಗೆ ಪಾತ್ರವಾಗ್ಬೋದು. ನಾವು ಲಕ್ಷ್ಮಿ ಕೃಪೆಗೆ ಪಾತ್ರರಾದ್ರೇ ತಾನೇ ನಮ್ಮಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಕಡಿಮೆ ಆಗೋದು, ಆಮೇಲೆ ನಮ್ಮಲ್ಲಿ ಫೈನಾನ್ಷಿಯಲಿ ಗ್ರೋತ್ ಆಗೋದು. ಹಾಗಾದರೆ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕ ಪಾರಾಯಣ ಮಾಡೋದ್ರಿಂದ ನಾವು ಫೈನಾನ್ಷಿಯಲಿ ಗ್ರೋತ್ ಆಗ್ತೀವಿ, ನಮ್ಮಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಅಂತ ನೋಡೋಣ. ಯಾವ ಶ್ಲೋಕ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿನ 65ನೇ ಶ್ಲೋಕ. 65th ಶ್ಲೋಕ. ಆಲ್ರೆಡಿ ನಾವೆಲ್ಲ ಈ ಶ್ಲೋಕನ ಕಲ್ತಿದ್ದೀವಿ ಅಲ್ವಾ. ಈಗ ಯಾರಿಗಾದ್ರೂ ರಿವೈಸ್ ಮಾಡಬೇಕು, ಒಂದು ಸಲ ನೋಡ್ಕೊಳ್ಳೋಣ ಅಂತ ಏನಾದರೂ ಅನಿಸಿದರೆ ನಮ್ಮ ಚಾನಲ್ನ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಪ್ಲೇಲಿಸ್ಟಿಗೆ ಹೋಗಿ, ಪ್ಲೇಲಿಸ್ಟಲ್ಲಿ ಸಪ್ರೇಟಾಗಿ ವಿಷ್ಣು ಸಹಸ್ರನಾಮದ ಪ್ಲೇಲಿಸ್ಟ್ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಕ್ಲಾಸ್ 45 ಓಪನ್ ಮಾಡಿ, ಅದರಲ್ಲಿ ಕ್ಲಾಸ್ 45ನಲ್ಲಿ 61 to 65 ಸ್ಟ್ಯಾಂಜಸ್ ಹೇಳ್ಕೊಟ್ಟಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಮ್ಯಾಮ್ 45 ಸಿಕ್ಕಿಲ್ಲ, 47 ಸಿಕ್ಕಿಲ್ಲ, ಈ ಥರ ಕಮೆಂಟ್ ಮಾಡ್ತಾ ಇರ್ತೀರ. ಆ ಕ್ಲಾಸ್ ಸಿಕ್ಕಿಲ್ಲ, ಈ ಕ್ಲಾಸ್ ಸಿಕ್ಕಿಲ್ಲ ಅಂತ. ಹಾಗೇನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಥರ ಕನ್ಫ್ಯೂಷನ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಗಬಾರ್ದು ಅಂತಲೇ ನಾನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಚಾನಲ್ ಪ್ಲೇಲಿಸ್ಟ್ಗೆ ಹೋದರೆ ವಿಷ್ಣು ಸಹಸ್ರನಾಮ ಸಪ್ರೇಟ್, ಲಲಿತಾ ಸಹಸ್ರನಾಮ ಸಪ್ರೇಟ್, ಹಾಗೆ ಕನಕಧಾರ ಸ್ತೋತ್ರ ಕೂಡ ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಯಾರಿಗೆ ಯಾವ ಕ್ಲಾಸ್ ಬೇಕು ಅಂದರೂ ಯಾವುದು ಕನ್ಫ್ಯೂಷನ್ಸ್ ಇಲ್ಲದೆ ಆರಾಮವಾಗಿ ಸಿಗಲಿ ಅಂತೇಳ್ಬಿಟ್ಟು, ಸ್ಟ್ಯಾಂಜಸ್ ಮಿಸ್ ಆಗಬಾರ್ದು, ಕ್ಲಾಸಸ್ ಮಿಸ್ ಆಗಬಾರ್ದು ಅನ್ನೋ ಇಂಟೆನ್ಷನಿಂದ ಹೋಗಿ ಡೈರೆಕ್ಟಾಗಿ ಪ್ಲೇಲಿಸ್ಟಲ್ಲೇ ಚೆಕ್ ಮಾಡಿ ಬನ್ನಿ. ಈಗ ಈ ಒಂದು ಶ್ಲೋಕನ ಒನ್ಸ್ ರಿವೈಸ್ ಮಾಡ್ಕೊಳ್ಳೋಣ. ಇದೇ ಶ್ಲೋಕ ಹೇಳ್ಕೊಡೋದ್ರಿಂದನೇ ನಮ್ಮಲ್ಲಿ ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಹತ್ರನೂ ಸುಳಿಯಲ್ಲ ಅನ್ನೋ ಒಂದು ನಂಬಿಕೆ. ಈಗ ಈ ಸ್ಟ್ಯಾಂಜನ ಪಾರಾಯಣ ಮಾಡ್ತೀನಿ, ಒಂದು ಸಲ ನೋಡ್ಕೊಳ್ಳಿ. ಶ್ರೀದ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶಯಃ. ಹೌದು, ಈಗ ಇನ್ನೊಂದು ಸಲ. ಶ್ರೀದ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶಯಃ. ಇದೇ ಶ್ಲೋಕ. ನಿಮ್ಮಲ್ಲಿ ಅದೆಷ್ಟೋ ಫೈನಾನ್ಷಿಯಲಿ ಸಮಸ್ಯೆಗಳಿದ್ರೂ ನಿಧಾನಗತಿಯಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ. ಶ್ಲೋಕ ಪಾರಾಯಣ ಅನ್ನೋದು ನಮ್ಮಲ್ಲಿ ಒಂದು ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ಹಾಗಾಗಿ ತಪ್ಪದೇ ಒಂದು ಶ್ಲೋಕನ ದಿನನಿತ್ಯ ಪಾರಾಯಣ ಮಾಡಿ. ಯಾವಾಗಲೂ ನಂಬಿಕೆಯಿಂದ ನಾವೇನು ಕೆಲಸ ಮಾಡ್ತೀವಿ ಅಂದ್ರೂ ಅದನ್ನು ನಂಬಿಕೆ ಇಟ್ಟು ಮಾಡೋದಾದರೆ ನಮಗೆ ನಿಜವಾಗ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ. ಹಾಗೆ ಈ ಶ್ಲೋಕದ ಅರ್ಥವನ್ನು ತಿಳಿಯೋಣ ಬನ್ನಿ. ಈಗ ಶ್ಲೋಕದ ಅರ್ಥವನ್ನು ನೋಡೋಣ ಬನ್ನಿ. ಶ್ರೀಧರ ಅಂದರೆ ಲಕ್ಷ್ಮಿಯನ್ನು ತನ್ನಲ್ಲಿ ಹೊಂದಿರುವವನು.
ಶ್ರೀಶಃ ಅಂದರೆ ಲಕ್ಷ್ಮಿಯ ಈಶ್ವರನು. ಶ್ರೀನಿವಾಸ ಅಂದರೆ ಲಕ್ಷ್ಮಿಯ ನಿವಾಸ ಸ್ಥಾನವು. ಶ್ರೀನಿಧಿ ಅಂದರೆ ಲಕ್ಷ್ಮಿಯೇ ತನ್ನ ಭಂಡಾರವಾಗಿರುವವನು. ಶ್ರೀವಿಭಾವನಃ ಅಂತಂದರೆ ಕರ್ಮಕ್ಕೆ ಅನುಗುಣವಾಗಿ ಸಂಪತ್ತನ್ನು ನೀಡುವವನು. ಒಟ್ಟಿನಲ್ಲಿ ವಿಷ್ಣುವು ಲಕ್ಷ್ಮಿಯೊಂದಿಗೆ ಸರ್ವರಿಗೂ ಮಂಗಳವನ್ನುಂಟು ಮಾಡುವವನು ಅನ್ನೋ ಅರ್ಥ ಈ ಒಂದು ಫಸ್ಟ್ ಲೈನ್ ಕೊಡುತ್ತೆ. ಫಸ್ಟ್ ಲೈನ್ ನೋಡ್ಕೊಳ್ಳಿ ಇನ್ನೊಂದು ಸಲ. ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ. ಇದೇ ಲೈನಿನ ಅರ್ಥ ಈ ಒಂದು ಪ್ಯಾರಾಗ್ರಾಫ್ ಕೊಡುತ್ತೆ. ಇನ್ನು ಈ ಶ್ಲೋಕದ ಸೆಕೆಂಡ್ ಲೈನ್ನ ಅರ್ಥ ನೋಡೋಣ ಬನ್ನಿ. ಶ್ರೀಧರ ಅಂದರೆ ತನ್ನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಧರಿಸಿರುವವನು ಅಂತ ಅರ್ಥ. ಶ್ರೀಕರ ಅಂದರೆ ಆಕೆಯೇ ಸಂಪತ್ತನ್ನು ನೀಡಲು ಕಾರಣನಾದವನು. ಶ್ರೇಯ ಅಂದರೆ ಶಾಶ್ವತವಾದ ಮಂಗಳವನ್ನು ಕರುಣಿಸುವವನು. ಶ್ರೀಮಾನ್ ಅಂದರೆ ಸಂಪತ್ತು ಮತ್ತು ಸಕಲ ವೈಭವಗಳ ಒಡೆಯ. ಇನ್ನು ಲೋಕಾತ್ರಯಾಶ್ರಯ ಅಂದರೆ 3 ಲೋಕಗಳಿಗೆ ಆಶ್ರಯವಾಗಿರುವವನು ಎಂದರ್ಥ. ತಿಳ್ಕೊಂಡ್ರಿ ಅಲ್ವಾ ಇವತ್ತು ಈ ಒಂದು ಶ್ಲೋಕ, ಹಾಗೆ ಶ್ಲೋಕದ ಅರ್ಥ ಕೂಡ ತಿಳ್ಕೊಂಡ್ರಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.